ನಮಸ್ಕಾರ ಸ್ನೇಹಿತರೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನ ಘೋಷವಾಕ್ಯವಾಗಿದ್ದ, ಸ್ವಾತಂತ್ರ್ಯ ಹೋರಾಟದ ಭಾಗವೇ ಆಗಿದ್ದಂತಹ ವಂದೇ ಮಾತರಂ ಗೀತೆಗೆ ಈಗ 150ರ ಸಂಭ್ರಮ. ಹಾಗಾಗಿ ವಂದೇ ಮಾತರಂ ಹಾಡಿನ ಬಗ್ಗೆ ವ್ಯಾಪಕ ಚರ್ಚೆಗಳು ನಡೆಯುತ್ತಿವೆ. ಈ ಗೀತೆಯ ಕುರಿತು ನಾವು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. हमारे राष्ट्रगीत वंदे मातरम के 150 साल होने जा रहे हैं. ಬಂಗಾಳಿ ಸಾಹಿತಿ ಬಂಕಿಂ ಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಗೀತೆಯನ್ನು 1875ರಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ನಂತರ 1882ರಲ್ಲಿ ಪ್ರಕಟವಾದಂತಹ ಆನಂದಮಠ ಎನ್ನುವ ಬಂಗಾಳಿ ಕಾದಂಬರಿಯಲ್ಲಿ ಈ ಗೀತೆಯನ್ನು ಸೇರಿಸುತ್ತಾರೆ. ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಮೂಡಿ ಬಂದ ಆನಂದಮಠ ಕಾದಂಬರಿಯು ಅಪಾರ ಜನಪ್ರಿಯತೆಯನ್ನು ಪಡೆಯುತ್ತದೆ. ಬಂಗಾಳದಲ್ಲಿ ತೀವ್ರ ಬರಗಾಲ, ರೈತರ ಸಂಕಷ್ಟ ಇದ್ದ ಕಾಲದ ಕಥಾವಸ್ತುವನ್ನು ಹೊಂದಿದ್ದ ಈ ಕಾದಂಬರಿಯು ಫಕೀರರು ಮತ್ತು ಸನ್ಯಾಸಿಗಳು ಈಸ್ಟ್ ಇಂಡಿಯಾ ಕಂಪನಿಯ ಗುಲಾಮನಂತಿದ್ದ ನವಾಬನ ವಿರುದ್ಧ ಹೋರಾಡುವುದರ ಕಥನವಾಗಿತ್ತು. ಬ್ರಿಟಿಷರ ವಿರುದ್ಧ ಜನಾಭಿಪ್ರಾಯ ರೂಪುಗೊಳ್ಳುತ್ತಿದ್ದ ಸ್ವಾತಂತ್ರ್ಯ ಹೋರಾಟದ ಕಾವು ದಿನೇ ದಿನೇ ಹೆಚ್ಚುತ್ತಿದ್ದ ಕಾಲವದು. ಇಂತಹ ಹೊತ್ತಲ್ಲಿ ಸಹಜವಾಗಿಯೇ ವಂದೇ ಮಾತರಂ ಗೀತೆಯು ನಿಧಾನವಾಗಿ ಜನಪ್ರಿಯವಾಗತೊಡಗಿತ್ತು. ಕಲ್ಕತ್ತಾದಲ್ಲಿ 1896ರಲ್ಲಿ ನಡೆದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ 12ನೇ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊಟ್ಟ ಮೊದಲ ಬಾರಿಗೆ ಈ ಗೀತೆಯನ್ನು ಹಾಡುತ್ತಾರೆ. 1905ರಲ್ಲಿ ಬ್ರಿಟಿಷರು ಹಿಂದೂ ಮುಸ್ಲಿಂ ಜನಸಂಖ್ಯೆ ಬಾಹುಳ್ಯದ ಆಧಾರದ ಮೇಲೆ ಬಂಗಾಳವನ್ನು ವಿಭಜಿಸಲು ಮುಂದಾದಾಗ ವಂದೇ ಮಾತರಂ ಮತ್ತಷ್ಟು ಜನಪ್ರಿಯವಾಗುತ್ತದೆ. ಅಷ್ಟೇ ಅಲ್ಲದೆ 1905ರ ಸ್ವದೇಶಿ ಚಳುವಳಿಯಲ್ಲಿ ಈ ಹಾಡು ಬ್ರಿಟಿಷರ ವಿರುದ್ಧದ ರಾಷ್ಟ್ರೀಯ ಜಾಗೃತಿಯ ಸಂಕೇತವಾಗುತ್ತದೆ. ಜನಸಾಮಾನ್ಯರು ವ್ಯಾಪಕವಾಗಿ ಹಾಡತೊಡಗುತ್ತಾರೆ. 1920ರ ಹೊತ್ತಿಗೆ ಬಹುತೇಕ ಭಾಷೆಗಳಿಗೆ ಅನುವಾದಗೊಂಡು ರಾಷ್ಟ್ರೀಯವಾದಿಗಳ ಸ್ವಾತಂತ್ರ್ಯ ಹೋರಾಟಗಾರರ ಅಚ್ಚುಮೆಚ್ಚಿನ ಹಾಡಾಗಿ ಬದಲಾಗುತ್ತದೆ. ಆದರೆ ಹಾಡಿನಲ್ಲಿರುವಂತಹ ದೇವತೆಗಳ ಪ್ರಸ್ತಾಪಕ್ಕೆ ಕೆಲವರು ಆಕ್ಷೇಪವನ್ನು ಎತ್ತತೊಡಗುತ್ತಾರೆ. 1937ರ ಅಕ್ಟೋಬರ್ನಲ್ಲಿ ಮೊಹಮ್ಮದ್ ಅಲಿ ಜಿನ್ನಾನ ನೇತೃತ್ವದಲ್ಲಿ ನಡೆದಂತಹ ಮುಸ್ಲಿಂ ಲೀಗ್ನ 25ನೇ ವಾರ್ಷಿಕ ಸಮಾವೇಶವು ವಂದೇ ಮಾತರಂ ವಿರುದ್ಧವಾಗಿ ನಿರ್ಣಯವನ್ನು ಕೈಗೊಳ್ಳುತ್ತದೆ. ಸ್ವಾತಂತ್ರ್ಯ ನಂತರ 1950ರ ಜನವರಿ 24ರಂದು ಭಾರತದ ಸಂವಿಧಾನ ರಚನಾ ಸಭೆಯು ಅಧಿಕೃತವಾಗಿ ಈ ಗೀತೆಯ ಮೊದಲೆರಡು ಚರಣಗಳನ್ನು ಸ್ವತಂತ್ರ ಭಾರತದ ರಾಷ್ಟ್ರೀಯ ಗೀತೆಯಾಗಿ ಅಂಗೀಕರಿಸುತ್ತದೆ. ಭಾರತದ ಸಂವಿಧಾನದಲ್ಲಿ ರಾಷ್ಟ್ರೀಯ ಗೀತೆಯ ಕುರಿತು ಯಾವುದೇ ರೀತಿಯ ಉಲ್ಲೇಖಗಳು ಕಂಡುಬರುವುದಿಲ್ಲವಾದರೂ ಭಾರತದ ಮೊದಲ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರೀಯ ಗೀತೆಯಾದಂತಹ ವಂದೇ ಮಾತರಮನ್ನು ರಾಷ್ಟ್ರಗೀತೆಯಾದ ಜನಗಣಮನದಂತೆಯೇ ಸಮಾನವಾಗಿ ಗೌರವಿಸಬೇಕು ಮತ್ತು ರಾಷ್ಟ್ರೀಯ ಗೀತೆಯು ರಾಷ್ಟ್ರಗೀತೆಯಂತೆಯೇ ಸಮಾನ ಸ್ಥಾನಮಾನವನ್ನು ಹೊಂದಿರುತ್ತದೆ ಎಂದು ಘೋಷಿಸಿದರು. ಇತ್ತೀಚಿನ ನ್ಯಾಯಾಲಯದ ಪ್ರಕರಣಗಳಲ್ಲಿಯೂ ಸಹಿತ ಭಾರತ ಸರ್ಕಾರವು ಇದೇ ಸಮಾನ ಸ್ಥಾನಮಾನವನ್ನು ದೃಢಪಡಿಸುತ್ತದೆ. ವಂದೇ ಮಾತರಂ ಗೀತೆ ಹುಟ್ಟಿ ಇಂದಿಗೆ 150 ವರ್ಷಗಳಾದವು. ಈ ಗೀತೆಯ ಬಗ್ಗೆ ನಿಮಗೇನು ಅನಿಸುತ್ತದನ್ನು ಈ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.